6-7 ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು ಕೂಡಲೇ ನೀರಿನ ಸಂಪರ್ಕ ಒದಗಿಸಿಕೊಡುವಂತೆ ಆಗ್ರಹಿಸಿ ಬಿಟ್ಟಗೌಡನಹಳ್ಳಿ ಗ್ರಾಮಸ್ಥರು ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನೀರು ಪೂರೈಸಲು ವಿಫಲರಾಗಿರುವ ಹಾಸನದ ಸ್ಥಳೀಯ ಶಾಸಕರಿಗೆ ನೀರು ಪೂರೈಸಲು ವಿಫಲರಾಗಿರುವ ಹಾಸನ ಬಿಟ್ಟಗೌಡನಹಳ್ಳಿ ನಿವಾಸಿಗಳಾದ ಮೊಗಣ್ಣಗೌಡ ಮತ್ತು ಜ್ಯೋತಿ ಮಾಧ್ಯಮದೊಂದಿಗೆ ಮಾತನಾಡಿ, ಇದುವರೆವಿಗೂ ನಮ್ಮ ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತಲೇ ಇದ್ದು, ಇದಕ್ಕೆ ಮುಖ್ಯ ಕಾರಣ ಈ ಹಿಂದೆ ಬೋರ್ವೆಲ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿತ್ತು. ಆದರೆ ಇದೀಗ ಎಲ್ಲ ಬೋರ್ವೆಲ್ಗಳಲ್ಲಿಯೂ ನೀರಿನ ಬರುವಿಕೆ ಕಡಿಮೆಯಾಗಿರುವುದರಿಂದ ಸದ್ಯದಲ್ಲೇ 4-5 ದಿನಗಳಿಂದ ಒಮ್ಮೆ ಟ್ಯಾಂಕರ್ ಮೂಲಕ ನೀರನ್ನ ಸರಬರಾಜು ಮಾಡಲಾಗುತ್ತಿದ್ದು, ಇದು ಯಾವುದಕ್ಕೂ ಸಾಲದಾಗಿದೆ ಎಂದು ಕಳೆದ 6-7 ತಿಂಗಳಿನಿಂದಲೂ ಕೇಳತೀರದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಹಲವಾರು ಬಾರಿ ಸಂಬಂಧಿಸಿದವರಿಗೆ ತಿಳಿಸಿದರೂ ಸಹ ಪ್ರಯೋಜನವಾಗಿರುವುದಿಲ್ಲ. ಹಾಲಿ ನಮ್ಮ ಗ್ರಾಮಕ್ಕೆ ಅಮೃತ ಯೋಜನೆಯಡಿಯಲ್ಲಿ ಪೈಪ್ ಅಳವಡಿಸಿದ್ದು, ಇದರ ಮೂಲಕವಾದರೂ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ವಿನಂತಿಸಿದರು. ತಾವುಗಳು ದಯಮಾಡಿ ಶೀಘ್ರವಾಗಿ ತತ್ಕ್ಷಣವೇ ನಮ್ಮ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿಸಿಕೊಟ್ಟು ನಮ್ಮ ಗ್ರಾಮದ ಜನತೆಗೆ ಕುಡಿಯುವ ನೀರಿನ ತೊಂದರೆಯನ್ನ ತಪ್ಪಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ವೇಣುಗೋಪಾಲ್, ಗ್ರಾಮದ ಮುಖಂಡರಾದ ಮೊಗಣ್ಣಗೌಡ, ಲೋಕೇಶ್, ಸುಶೀಲಮ್ಮ, ಸುರೇಶ್, ಗೀತಾ, ಜ್ಯೋತಿ, ಮಾನಸ ಇತರರು ಉಪಸ್ಥಿತರಿದ್ದರು. ಎಲ್ಲರೂ ಕೂಲಿ ಕೆಲಸಕ್ಕೆ ಹೋಗಿರ್ತಾರೆ. ಮಧ್ಯಾಹ್ನ ಟೈಮ್ ಬಂದ್ರೆ ನೀರು ತುಂಬಾ ಹಾಸನಕ್ಕೆ ಬಂದಿದೆ. ಅದನ್ನೀಗ ಒಂದು ರೌಂಡು ದೇವನಗರ ಕೊಡ್ತಿದ್ದಾರೆ, ಸಪ್ಲೈ ಕೊಡ್ತಿದ್ದಾರೆ. ಅದನ್ನೇ ದಯವಿಟ್ಟು ಪೈಪ್ ಕಲೆಕ್ಷನ್ ಕೊಟ್ಟು ಪಕ್ಕದಲ್ಲೇ ಒಂದು ವಾಟರ್ ಟ್ಯಾಂಕ್ ಇದೆ, ಅದಕ್ಕೆ ಕಲೆಕ್ಷನ್ ಎಷ್ಟು ಬೋದು ದನ ಕರುಗಳು ಕಳೆದ 6 ತಿಂಗಳಿಂದ ಬಿಟ್ಟಗೌಡನಹಳ್ಳಿ ನೀರು ಸಮಸ್ಯೆ ಭಾಳ ಸಮಸ್ಯೆ ಆಗ್ತಾಯಿದೆ. ಒಂದು ದಿವಸಕ್ಕೆ 2 ಕೊಟ್ಪನ ನೀರು ಕೊಡ್ತಾಯಿದ್ದಾರೆ. 5 ದಿವಸಕ್ಕೆ 20 ಬಿನ್ಗೆ ಅಂತಂತಂದರೆ ಒಂದು ದಿವಸಕ್ಕೆ 5 ಬಿನ್ಗೆ ಹಂಗೆ ನೀರು ಕೊಡ್ತಾಯಿದ್ದಾರೆ. 5 ಬಿನ್ಗೆ ಕುಡಿಯೋಕ್ಕಾಗಲಿ, ಸ್ನಾನ ಮಾಡೋಕ್ಕಾಗಲಿ, ದನ ಕರಿಗೆ ನೀರು ಕುಡ್ಸೋಕ್ಕಾಗಲಿ ಏನಕ್ಕೂ ಸಾಕಾಗ್ತಾಯಿಲ್ಲ. ಅದರಿಂದ ಈ ಬಿಟ್ಟಗೌಡನಹಳ್ಳಿ ಜನಕ್ಕೆ ಈ ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ಬೇಕಂತ ಮುನ್ಸಿಪಾಲ್ಟಿ ಆಯುಕ್ತರ ಹತ್ರ ನಾವು ಕೇಳ್ಕೊತಾ ಇದ್ದೀವಿ.